ಹಿಂದೂ ಧರ್ಮದವ್ರು ಯಾರ್ದು ಹೇಳ್ತೀರಿ? ಬಸವಣ್ಣ ಈಗ ಬಸವನಗೌಡ ಅಂದ್ರೆ ಈಗ ಬಸೀರ್ಗೌಡ ಪಾಟೀಲ್ ಅಂತೇಳಿ ನಾ ಹೆಸರಿಟ್ಟಿನಿ. ಇಮೋ ಢೋಂಗಿವ ಬಸೀರ್ಗೌಡ ಪಾಟೀಲ ಈ ಕಡೆ ಬೇಕಾದ ಕಡೆ ಏನೇನೋ ಮಾತಾಡ್ಕೊತೋಗಿ ದಲಿತ್ ಇವ ಎಟ್ಟ ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾನ. ಸಂವಿಧಾನ ಎಲ್ಲಾ ಧರ್ಮದ್ದು ಎಲ್ಲಾ ಧಾರ್ಮಿಕ ಆಚಾರ ವಿಚಾರಗಳು ಎಲ್ಲರಿಗೂ ಪೂಜನೀಯ ಸ್ಥಳಗಳು ಸಮಾನವಾದ ಹಕ್ಕು ಐತಿ ಅಂತ ಹೇಳಿ. ಅಂದ್ರೆ ಇವನ್ ಹೇಳಿಕೆ ಏನೈತಿ? ಸಂವಿಧಾನ ವಿರೋಧಿ ಐತಿ. ಇವನ್ ಹೇಳಿಕೆ ಏನೈತಿ? ದಲಿತ ವಿರೋಧಿ ಐತಿ. ಅಲ್ಲ ಈಗ ದಲಿತರು ಅಲ್ಲಿ ಮುಟ್ಟಬಾರ್ದು ಅನ್ನಲಿಕ್ಕೆ ಈಗ ಮಾತಾಡ್ತಾನೆ. ಅಂದ್ರೆ ಅನ್ಟಚಬಿಲಿಟಿ ಆಚರಣೆ ಮಾಡ್ದಂಗ ಆರ್ಟಿಕಲ್ 17 ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು ಐತಿ. ಅದು ಅದ್ರ ವಿರುದ್ಧವಾಗಿ ಹೇಳ್ತಾನೆ. ಅಂದ್ರೆ ನಾವು ಅಷ್ಟು ಕೀಳಿದ್ದೇವೆ ಅಂತ ಹೇಳಿ. ಆದ್ರೆ ಇಲ್ಲೊಂದು ಎಂ ನಂಜುಂಡ ಸ್ವಾಮಿ IPS ಇವರು ಹೊಲೆಯ ಮಾದಿಗರು ರಾಜರು ಅಂತೇಳಿ ಬರ್ದಾರ. ಹೊಲೆಯ ಮಾದಿಗರು ರಾಜರು ಪುಸ್ತಕ ಐತಿ. ಹೊಲೆಯ ಮಾದಿಗರು ರಾಜರಂದ್ರೆ ಬಸವನಗೌಡ್ರು ಏನಪ್ಪಾ ಅಂತಂದ್ರೆ ಇವರು ರಾಜರ ವಂಶಸ್ಥರು. ಇದ್ರ ಬಾಳ ಹೆಚ್ಚಿಗೆ ಶಬ್ದ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ಇವರು ತಿಳ್ಕೊಬೇಕು, ಈ ಹೊಲೆಯ ಮಾದಿಗರ ರಾಜರು ಇವರು ಈ ರಾಜರ ವಂಶಸ್ಥರು. ಅದನ್ನ ಬಿಟ್ಟು ಇವರು ಈಗೇನು ಸನಾತನಿಗಳ ಅಟ್ಟೆ ಪೂಜೆ ಮಾಡ್ಬೇಕು. ಅಲ್ರಿ ಈ ನೀವು ದೇವ್ರುಗಳು ಏನದಾವಲ್ಲ ಅವೇ ನಮ್ಮ ತಲೆ ಮೇಲೆ ಹೊತ್ತೇನು ಕಟ್ಟದಿಲ್ಲ. ನಾವು ದಲಿತರೇ ಕೆತ್ತದ್ದು. ಈ ದೇವರುಗಳನ್ನ ಸೃಷ್ಟಿಸಿದಂತ ಜನರಿಗೆ ನೀವು ಅಲ್ಲಿ ಮುಟ್ಲಕ್ ಅವಕಾಶ ಇಲ್ಲ ಅಂತ ಹೇಳುವಂತ ಮನಸ್ಥಿತಿ ಬಸವನಗೌಡಗೆ ಬರ್ತದಪ್ಪ ಅಂತಂದ್ರೆ ಇವ ಎಟ್ಟ ಕೆಳಮಟ್ಟದ ರಾಜಕೀಯ ಮತ್ತು ರಾಜಕೀಯ ಲಾಭಕ್ಕಾಗಿ ಇವ ಎಂತ ಕೆಲಸ ಮಾಡ್ಲಕ್ಕೂ ಹೆಸಲ್ಲ ಅನ್ನಂಗ. ಇವ ಅಜ್ಞಾನಿ ಮೂರ್ಖದನ ಮತ್ ಬೇರೆ. ಆದ್ರೆ ಇಟ್ಟು ಕೀಳ್ ಮಟ್ಟಕ್ಕೆ ಹೋತಾನ ಅನ್ನೋದು ಏನವ ಹೇಳದ್ದೆ ಏನೋ ಒಂದ ಇವನ ತಲೆಗೆ. ಹಂಗಿದ್ರೆ ಇವ್ರು ಸನಾತನಿಗಳು ಯಾರು ಬಸವನಗೌಡ ಗೊತ್ತಾಗ್ಬೇಕಲ್ಲ, ಉಳ್ಕೋದವ್ರಿಗೆ